ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಪಶ್ಚಿಮ ಬಂಗಾಳದ ಮೂಲದ ಯುವತಿಯೊಬ್ಬಳ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟು 6 ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಜನರನ್ನು ಬಂಧಿಸಿದ್ದಾರೆ ಪೊಲೀಸರು. ಮನೆಗೆ ನುಗ್ಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿ ರೇಪ್ ಮಾಡಿದಂತಹ ಪ್ರಕರಣ ಇದು. ಸಂತ್ರಸ್ತೆಯ ಮನೆಗೆ ನುಗ್ಗಿದ್ರು 7 ಜನ ಆರೋಪಿಗಳು ಫುಲ್ ಕುಡಿದ ನಶೆಯಲ್ಲಿದ್ದರು. ಈಗ ಪ್ರಕರಣದಲ್ಲಿ 6 ಜನ ಆರೋಪಿಗಳ ಬೆನ್ನು ಬಿದ್ದಿದ್ರು ಮಾದನಾಯಕನಹಳ್ಳಿ ಪೊಲೀಸರು. ಮಿಥುನ್, ನವೀನ್, ಕಾರ್ತಿಕ್, ಶುಯೋಗ್, ಶೀನಾ ಮತ್ತು ಜಂಗ್ಲಿ ಪೃಥ್ವಿ ಅಂತ ಇವರಿಂದ ನಡೆದಂತಹ ಕೃತ್ಯ. A1 ಮಿಥುನ್ ತಲೆಮರೆಸ್ಕೊಂಡಿರ್ತಕ್ಕಂಥ ಆರೋಪಿ. ಸದ್ಯ A1 ಆರೋಪಿಗೆ ಬಲೆ ಬೀಸಿದ್ದಾರೆ ಮಾದನಾಯಕನಹಳ್ಳಿ ಪೊಲೀಸರು. ಅವನನ್ನು ಬಿಟ್ಟರೆ ಉಳಿದ 6 ಜನರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತನ್ನ ಪೋಷಕರ ಜೊತೆಯಲ್ಲಿ ಆಕೆ ತನ್ನ ಮನೆಯಲ್ಲಿ ವಾಸ ಇದ್ಲು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಮನೆಗೆ ನುಗ್ಗಿ ಈ 7 ಜನ ಆಕೆ ಮೇಲೆ ಹಲ್ಲೆ ಮಾಡಿ ಕುಡಿದ ನಶೆಯಲ್ಲಿ ಗ್ಯಾಂಗ್ ರೇಪನ್ನು ಮಾಡಿದರು. ಅದಾದ ನಂತರ ಆಕೆ ಬಂದು ದೂರು ಕೊಟ್ಟು, ದೂರಾದ ಪೊಲೀಸರು ತಂಡ ರಚನೆ ಮಾಡಿಕೊಂಡು ಅವ್ರು ಯಾರು ಏನು ಎತ್ತ ಅಂತ ಪತ್ತೆ ಮಾಡಿ ಕೊನೆಗೂ 6 ಜನರನ್ನು ಬಂಧಿಸುವಲ್ಲಿ ಸಫಲರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಈ 6 ಜನ ಯಾರು ಸ್ಥಳೀಯರ ಅಥವಾ ಇವರು ಕ್ರಿಮಿನಲ್ ಹಿನ್ನೆಲೆ ಉಳ್ಳಂಥವರ, ಯಾವ ರೀತಿ ಪೊಲೀಸರು ಟ್ರೇಸ್ ಮಾಡಿದ್ರು? ಈಗ ಮಿಥುನ್ A1 ಆತನ ಪತ್ತೆಗೆ ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು? ಅರವಿಂದ್, ಏನು ಮೊನ್ನೆ ರಾತ್ರಿ ನಡೆದಂತ ಈ ಘನಘೋರ ಕೃತ್ಯದಿಂದಾಗಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ತಲೆತಗ್ಗಿಸುವಂತ ವಿಚಾರ ನಡೆದಿತ್ತು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗ್ತಿದ್ದಂತೆ ಏನು ಮನೆಗೆ ನುಗ್ಗಿ ಅತ್ಯಾಚಾರ ಮಾಡಿ ಧರಣಿ ಮಾಡಿದ ಪ್ರಕರಣದಲ್ಲಿ 7 ಜನ ಆರೋಪಿಗಳು ಕಂಠಪೂರ್ತಿ ಕುಡಿದು ಮನೆಗೆ ನುಗ್ಗಿರ್ತಾರೆ. ಈ 7 ಆರೋಪಿಗಳು ಸಂತ್ರಸ್ತೆ ಮಹಿಳೆ ಇರುವಂತ ಅಕ್ಕಪಕ್ಕದಲ್ಲೇ ಇರುವಂತದ್ದು. ಇನ್ನು ಸಂತ್ರಸ್ತೆ ಮಹಿಳೆಗೆ ಕೋಲ್ಕತ್ತಾ ಮೂಲದವರು ಬಂದು ಇಲ್ಲಿ ಮಾದನಾಯಕನಹಳ್ಳಿಯ ಒಂದು ಗ್ರಾಮದಲ್ಲಿ ಒಂದು ನೆಲೆಸಿರ್ತಾರೆ. ಆ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿ ನುಗ್ಗಿದಂತ ಕೀಚಕರನ್ನ ಈಗ ಪೊಲೀಸರು 6 ಮಂದಿ ಆರೋಪಿಗಳನ್ನ ಈಗ ಬಂಧಿಸಿ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಈಗ ತಲೆಮರೆಸಿಕೊಂಡಿರುವ A1 ಆರೋಪಿ ಮಿಥುನ್ ಕೂಡ ನಾಪತ್ತೆ ಆಗಿದ್ದಾನೆ. ಅದನ್ನ ಬಲೆಗೆ ಈಗ ಈ ಪೊಲೀಸರು ಸಹ ಹುಡುಕಾಟದಲ್ಲಿದ್ದಾರೆ. ಈ ಹೆಚ್ಚಿನ ಮಾಹಿತಿಗಾಗಿ SP ಅವರು ಸಹ 2 ತಂಡವನ್ನು ರಚನೆ ಮಾಡಿ ಹುಡುಕಾಟದಲ್ಲಿ ಇದ್ವಿ ಅಂತ ಸಹ ಹೇಳಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.